ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಿಥುನ ರಾಶಿಯವರ ಬಗ್ಗೆ ಒಂದು ವಿಶೇಷವಾದ ಮಾಹಿತಿಯನ್ನ ಹೇಳ್ತೀನಿ ನೋಡಿ. ಅದೇನಪ್ಪಾ ಅಂದ್ರೆ, ನಿಮಗೆ ಜೀವನದಲ್ಲಿ ನಿಜವಾದ ಶತ್ರು ಯಾರು, ಯಾವ ರಾಶಿಯವರು ಶತ್ರುಗಳಾಗ್ತಾರೆ, ಕಷ್ಟ ನಷ್ಟಗಳೇನು, ಅದರಲ್ಲೂ ಬಹಳ ಮುಖ್ಯವಾಗಿ ನಿಮ್ಮ ಹಿತ ಶತ್ರುಗಳು ಯಾರು, ಅವರಿಂದ ನಿಮಗೆ ಬರುವಂತಹ ಸಮಸ್ಯೆಗಳೇನು, ನಿಮಗೆ ಹೇಗೆ ಶತ್ರುಗಳು ನಿರ್ಮಾಣವಾಗ್ತಾರೆ ಮತ್ತು ಮಿಥುನ ರಾಶಿಯವರ ಕಷ್ಟಗಳಿಗೆ ಪರಿಹಾರಗಳೇನು ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಿಕೊಡ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕೂ ಮುನ್ನ ನೀವು ಮಿಥುನ ರಾಶಿಯವರಾಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಕೆಲವು ರಾಶಿ ಚಕ್ರದ ಜನರು ನಕ್ಷತ್ರಗಳು ಹಾಗೂ ಗ್ರಹಗಳ ಪ್ರಭಾವದಿಂದ ಶತ್ರುಗಳಾಗಿ ಬದಲಾಗುವರು. ಕೆಲವೊಮ್ಮೆ ಅವರು ಬಹಳ ಆತ್ಮೀಯ ಸ್ನೇಹಿತರು ಅಥವಾ ಬಂಧುಗಳಾಗಿ ಪರಿಚಿತರಾಗಿದ್ದರೂ ನಂತರ ಶತ್ರುಗಳಾಗುವ ಸಾಧ್ಯತೆಗಳು ಹೆಚ್ಚಾಗಿರುತ್ತವೆ ಎಂದು ಹೇಳಲಾಗುವುದು. ಕೆಲವರು ಎಷ್ಟೇ ಪ್ರಯತ್ನಿಸಿದರೂ ನಮ್ಮೊಂದಿಗೆ ಸ್ನೇಹಿತರಾಗಲು ಅಥವಾ ಆತ್ಮೀಯರಾಗಲು ಸಾಧ್ಯವಿಲ್ಲ. ಯಾಕೆ ಅನ್ನೋದಾದ್ರೆ, ನಮ್ಮ ರಾಶಿ ಹಾಗೂ ಅದರ ಅಧಿಪತಿಗಳ ಪ್ರಭಾವ ನಮ್ಮ ಮೇಲಿರುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯೊಂದಿಗೆ ಯಾರು ಹೊಂದಾಣಿಕೆಯಾಗಬಹುದು ಮತ್ತು ಹೊಂದಾಣಿಕೆಯಾಗುವುದಿಲ್ಲ ಎಂಬುದನ್ನ ಹೇಳ್ತೀನಿ ನೋಡಿ. ಮಿಥುನ ರಾಶಿಯವರಿಗೆ ನಿಮ್ಮ ತಾಯಿಯ ಸ್ವರೂಪಿಗಳಾಗಿರುವಂತಹ ಅತ್ತೆಯಾಗಿರಬಹುದು, ತಾಯಿಯ ವರ್ಗದವರಾಗಿರಬಹುದು, ಅಂದ್ರೆ ತಾಯಿಯ ಸ್ಥಾನದಲ್ಲಿರುವರು ಶತ್ರುಗಳಾಗಿ ಬಾಧಿಸುತ್ತಾರೆ. ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ, ಮಿಥುನ ರಾಶಿಯವರಿಗೆ ನಿಮ್ಮ ಸಂಗಾತಿಯೇ ಶತ್ರುಗಳಾಗಿ ಪರಿಣಾಮವನ್ನ ಬೀರುವಂತದ್ದಾಗುತ್ತೆ. ಮೇಲ್ ಆರ್ ಫಿಮೇಲ್ ಯಾರಾದ್ರೂ ಆಗಿರಬಹುದು. ನಿಮ್ಮ ಸಂಗಾತಿನೇ ಶತ್ರು, ಕುಟುಂಬವೇ ಶತ್ರು. ಮಿಥುನ ರಾಶಿಯವರು ಮೊದಲೇ ತುಂಬಾ ಚಂಚಲ ಸ್ವಭಾವದವರು. ಒಂದು ನಿರ್ಧಾರಕ್ಕೆ ಹಲವಾರು ದೃಷ್ಟಿಕೋನಗಳನ್ನ ಬದಲಾಯಿಸುವಂತದ್ದಿರುತ್ತೆ, ಬದಲಾವಣೆಗಳನ್ನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳು. ಆದ್ರೆ ಶತ್ರುವಿನ ಸ್ಥಾನವನ್ನ ನೋಡೋದಾದ್ರೆ, 6ನೇ ಮನೆ ನಿಮಗೆ ಕೆಲಸ, ರೋಗ ರುಜಿನಗಳು, ಸಾಲಬಾಧೆಗಳು, ಎಲ್ಲವನ್ನ ಯಾರಿಗೋಸ್ಕರ ಮಾಡ್ತೀರಾ? ಮಿಥುನ ರಾಶಿಯವರೇ ನಿಮ್ಮ ಮನೆಯವರಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಮಾಡೋದು. ಅವರನ್ನೇ ಶತ್ರುಗಳಾಗಿ ಮಾಡಿಕೊಳ್ಳುವಂತಹ ಪರಿಣಾಮ ಬೀರುತ್ತೆ. ಯಾರಾದ್ರೂ ಮಿಥುನ ರಾಶಿಯವರಿದ್ರೆ ಬೇಕಾದ್ರೆ ಟೆಸ್ಟ್ ಮಾಡಿ, ನಿಮ್ಮ ಸಂಗಾತಿನೇ ನಿಮಗೆ ಶತ್ರು ಆಗಿರ್ತಾರೆ. ನೀವು ಸಹಾಯ ಮಾಡ್ತೀರಾ, ಎಲ್ಲವನ್ನ ಮಾಡ್ತೀರಾ, ಅವರಿಗೋಸ್ಕರ ಎಲ್ಲವನ್ನ ನಿಮ್ಮ ತಲೆ ಮೇಲೆ ಹೇಳ್ಕೋತೀರಾ. ನಿಮ್ಮ ಸಂಗಾತಿನೇ ನಿಮ್ಮ ಶತ್ರು. ನಿಮ್ಮ ತಾಯಿಯ ಸಮಾನರಾದವರೇ ಕೆಲವರು ನಿಮಗೆ ಶತ್ರು ಆಗಿರ್ತಾರೆ. ತುಳಿದು ಹಾಕ್ತಾರೆ, ನಿಮ್ಮನ್ನ ಅವಮಾನಗಳನ್ನ ಮಾಡ್ತಾರೆ, ನಿಮ್ಮ ಕುಟುಂಬದಲ್ಲಿ ನೆಲೆ ಇಲ್ಲದ ಹಾಗೆ ಮಾಡ್ತಾರೆ. ಮಿಥುನ ರಾಶಿಯವರು ಹೇಗೆ ಬದಲಾವಣೆ ತಗೋಬೇಕು ಅಂದ್ರೆ ನೋಡಿ, ನೀವು ಸಾಲಗಾರರಾಗೋದೇ ನಿಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಸಂಗಾತಿಗೋಸ್ಕರ. ಸಾಲ ಮಾಡ್ಕೋತೀರಾ, ಅದರಲ್ಲಿ ರೋಗಗಳು ಬರುತ್ತೆ, ನಿಶಕ್ತಿಯಾಗುವಂತಹ ವಾತಾವರಣವನ್ನ ನೀವು ಸೃಷ್ಟಿಸಿಕೊಳ್ತೀರಾ. ನಿಮ್ಮ ಮನಸ್ಸೇ ನಿಮ್ಮ ಶತ್ರುವಿನ ರೂಪದಲ್ಲಿ ಕಾಣುತ್ತದೆ. ಮಿಥುನ ರಾಶಿಯವರು ಮುಖ್ಯವಾಗಿ ನಿಮ್ಮ ಸ್ಥಾನದಲ್ಲಿ ಭದ್ರತೆ ಇಲ್ಲ ಎಂದಾಗ ನೀವು ಆ ಜಾಗದಲ್ಲಿ ಇರೋದೇ ಕಷ್ಟ. ಮಿಥುನ ರಾಶಿಯವರಿಗೆ ನಾನು ಹೇಳೋದು ಬೇಜಾರಾಗಬಹುದು, ಆದರೆ ನೀವು ಎಲ್ಲಿ ತಿದ್ದುಕೊಳ್ಳಬೇಕು ಅನ್ನೋದರ ಬಗ್ಗೆ ಯೋಚಿಸಬೇಕು. ನಿಮಗೆ ಆ ಜಾಗದಲ್ಲಿ ಅಧಿಕಾರಗಳು ಸಿಗಲಿಲ್ಲ ಅಂದಾಗ ಅವಮಾನಗಳಾಗ್ತಾ ಬರುತ್ತೆ. ಅಲ್ಲಿ ಅವಮಾನಗಳು ಜಾಸ್ತಿ ಆಗ್ತಾ ಇದ್ದಂತೆ ನೀವು ಅಲ್ಲಿ ಒಂದು ಕ್ಷಣ ಕೂಡ ಇರುವುದಿಲ್ಲ. ಎಲ್ಲಿ ಕೆಲಸದಲ್ಲಿ ತೊಂದರೆಗಳು, ಅಡೆತಡೆಗಳು, ಆದರೆ ನಿಮ್ಮ ಮೇಲಧಿಕಾರಿಗಳು ತೊಂದರೆಯನ್ನ ಮಾಡಿದರೆ ಅಲ್ಲಿಯೂ ಕೂಡ ನಿಮಗೆ ಸಮಸ್ಯೆಗಳಾಗುತ್ತೆ, ಶತ್ರುಭಾವ ಬರುತ್ತೆ. ಹೇಗೆ ಸಮಸ್ಯೆಗಳು ಬರುತ್ತೆ, ಶತ್ರುಗಳು ಹುಟ್ಟಿಕೊಳ್ತಾರೆ ಅಂತ ಗಮನಿಸಿ. ಮಿಥುನ ರಾಶಿಯವರೇ, ನೀವು ಎಷ್ಟೇ ಬುದ್ಧಿವಂತರಾದ್ರೂ ಕೂಡ ನೀವು ದಡ್ಡರ ಹಾಗೆ ಕೆಲಸ ಮಾಡ್ತೀರಾ. ಅವಾಗ ಎಲ್ಲವೂ ಕೂಡ ನಿಮ್ಮ ಮೇಲೆ ಬಂದೇ ಬರುತ್ತೆ. 6ರ ಸ್ಥಾನ ಶತ್ರು ಉತ್ಪತ್ತಿಯಾಗುವಂಥದ್ದು ಅಲ್ಲಿಂದಲೇ. ನಿಗೂಢವಾದ ಶತ್ರುಗಳಿರ್ತಾರೆ, ನಿಮ್ಮ ಹತ್ತಿರಾನೇ ಇರ್ತಾರೆ. ಯಾರನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಿರೋ, ನಿಮ್ಮ ಪ್ರಾಣವನ್ನ ಇಟ್ಟಿರ್ತಿರೋ, ನಿಮ್ಮ ಶತ್ರುಗಳಾಗಿ ಬಿಡ್ತಾರೆ. ಹಾಗೆ ಅಷ್ಟಮ ಸ್ಥಾನವನ್ನ ವೀಕ್ಷಣೆ ಮಾಡಿದಾಗ ಅಲ್ಲಿ ಕೂಡ ಅಷ್ಟೇ. ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಪ್ರದೇಶ ಸರಿಯಾಗಿಲ್ಲ ಅಂದಾಗ ಅಲ್ಲೂ ಕೂಡ ಅವಮಾನಗಳಾಗುವಂತದ್ದಿದೆ. ಎಲ್ಲವನ್ನ ಯಾಕೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಅಂದ್ರೆ, ನಿಮಗೆ ಈ ಎಲ್ಲಾ ವಿಚಾರಗಳು ಗೊತ್ತಾದಾಗ ನಾನು ಎಲ್ಲಿ ಎಡವ್ತಾ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಜೀವನ ಶೈಲಿಯನ್ನ ಬದಲಾವಣೆ ಮಾಡಿಕೊಳ್ಳಬಹುದು, ಶತ್ರುವಿನ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಳ್ಳಬಹುದು, ಅವಮಾನಗಳನ್ನ ಕಡಿಮೆ ಮಾಡಿಕೊಳ್ಳಬಹುದು. ಇನ್ನು ಮಿಥುನ ರಾಶಿಯವರಿಗೆ ಶತ್ರುಗಳಾಗುವ ರಾಶಿಗಳು ಯಾವುವೆಂದರೆ, ಮೊದಲನೆಯದಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯ ವ್ಯಕ್ತಿಗಳು ನಿಮ್ಮಂತೆಯೇ ಮಾನಸಿಕ ದೃಷ್ಟಿಕೋನದಿಂದ ಜೀವನದಲ್ಲಿ ಇದೇ ರೀತಿಯ ವಿಧಾನವನ್ನ ಹಂಚಿಕೊಳ್ತಾರೆ. ಆದರೆ ನೀವಿಬ್ಬರು ವಿರುದ್ಧವಾಗಿ ಆಲೋಚನೆಗಳನ್ನ ಕಾರ್ಯಗತಗೊಳಿಸುತ್ತೀರಾ. ನೀವು ಪ್ರತಿ ಬಾರಿಯೂ ನಿಮ್ಮ ಮನಸ್ಸನ್ನ ಬದಲಾಯಿಸಲು ಒಲವು ತೋರುವುದರಿಂದ ಅವರು ಸಂಪೂರ್ಣವಾಗಿ ವಿಚಲಿತರಾಗುತ್ತಾರೆ ಮತ್ತು ಅವರ ವಿಧಾನವು ಸಾಕಷ್ಟು ಮಂದ ಮತ್ತು ಬೇಸರಕ್ಕೆ ಕಾರಣವಾಗುತ್ತದೆ. ನಿಮ್ಮ ಪ್ರಯತ್ನಗಳಲ್ಲಿ ದೋಷಗಳು ಮತ್ತು ತಪ್ಪುಗಳನ್ನ ಕಂಡು ಹಿಡಿಯಲು ಅವರು ಯಾವುದೇ ಅವಕಾಶವನ್ನ ಬಿಡುವುದಿಲ್ಲ. ಆದರೆ ನೀವು ಯಾವಾಗಲೂ ಕನ್ಯಾ ರಾಶಿಯ ಮಾನದಂಡಗಳನ್ನ ವಿಶ್ಲೇಷಿಸುತ್ತೀರಾ.
ಎರಡನೆಯದಾಗಿ ಮೀನರಾಶಿಯ ವ್ಯಕ್ತಿಗಳು ಸುಲಭವಾಗಿ ಗೆಳೆಯರಾಗಬಹುದು, ಆದರೆ ನೀವು ಅವರೊಂದಿಗೆ ಹೆಚ್ಚಿನ ಸಮಯ ಸಾಕಷ್ಟು ಚಂಚಲ ಮತ್ತು ಅಸಡ್ಡೆ ಹೊಂದಿರುತ್ತೀರಾ. ನೀವು ಪರಸ್ಪರ ಚೆನ್ನಾಗಿ ಹೊಂದಿಕೊಳ್ಳದಿರಲು ಇದು ಒಂದು ಕಾರಣವಾಗಿದೆ. ನೀವು ಸ್ವಭಾವತಃ ಸ್ವಾಭಾವಿಕ ಮತ್ತು ತಮಾಷೆಯಾಗಿರುತ್ತೀರಾ, ಆದರೆ ಮೀನರಾಶಿಯವರು ಮೂಡಿ ಮತ್ತು ಭಾವನಾತ್ಮಕವಾಗಿರುತ್ತಾರೆ. ನೀವು ಎಂದಾದರೂ ಮೀನರಾಶಿಯವರೊಂದಿಗೆ ಯಾವುದೇ ಸಂಬಂಧದಲ್ಲಿದ್ದರೆ ನೀವು ಹಲವಾರು ಅಪಾರ್ಥಗಳು, ಅಪನಂಬಿಕೆ ಮತ್ತು ಅಸ್ಥಿರತೆಗೆ ಬಲಿಯಾಗುವ ಸಾಧ್ಯತೆ ಇದೆ. ಮೀನರಾಶಿಯೊಂದಿಗೆ ಸಾಮರಸ್ಯದ ಸಂಬಂಧವನ್ನು ನಿರ್ಮಿಸುವುದು ನಿಮಗೆ ಸಾಕಷ್ಟು ಸವಾಲಾಗಿದೆ. ಹೀಗಾಗಿ ಮೀನರಾಶಿಯು ಮಿಥುನ ರಾಶಿಗೆ ಉತ್ತಮ ಸ್ನೇಹಿತರ ಚಿಹ್ನೆ ಅಲ್ಲ. ಏನು ಮಿಥುನ ರಾಶಿಯವರು ಇದೆಲ್ಲವನ್ನ ಗೆಲ್ಲಬೇಕು ಅಂದ್ರೆ ನೀವು ಮಾಡಬೇಕಾಗಿರುವಂತದ್ದು ದುರ್ಗಾ ಯಂತ್ರ ಅಥವಾ ಬಗಳಮುಖಿ ಯಂತ್ರವನ್ನ ಇಟ್ಟು ಆರಾಧನೆ ಮಾಡಿ. ಖಂಡಿತವಾಗಲು ನಿಮಗೆ ಸಮಸ್ಯೆಯ ಪ್ರಮಾಣ ಕಡಿಮೆಯಾಗುತ್ತೆ. ಇವೆಲ್ಲ ಅವಮಾನಗಳು ಕೂಡ ದೂರವಾಗುತ್ತೆ. ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳಿ. ನನಗೆ ಶತ್ರುಗಳು ಯಾರಾಗ್ತಾರೆ, ಆರೋಗ್ಯದ ವಿಷಯ ಹೇಗಿರುತ್ತೆ, ಸಾಲಗಳು ಯಾಕೆ ಏರಿಕೆ ಆಗ್ತಾ ಇರುತ್ತೆ, ಎಲ್ಲಿಂದ ನಷ್ಟವನ್ನ ಅನುಭವಿಸಬೇಕಾಗುತ್ತದೆ, ಎಲ್ಲಾ ವಿಚಾರಗಳನ್ನ ನೋಡಿಕೊಳ್ಳಿ. 100% ನಿಮಗೆ ಒಳ್ಳೆಯದಾಗುತ್ತೆ. ಮಾಹಿತಿ ನಿಮಗೆ ಇಷ್ಟ ಆದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ, ಓಂ ದುರ್ಗಾದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಕೂಡ ಒಳಿತಾಗಲಿ. ಧನ್ಯವಾದಗಳು.